ರೂಪಾಳ ರೂಪಕ್ಕೆ ಮನಸೋಲದ ಮನ್ಮಥನಿರಲು ಸಾಧ್ಯವಿರಲಿಲ್ಲ. ಆದರೆ ರೂಪಾಳಿಗೆ ಯಾವ ಹುಡುಗನ ಮೇಲೂ ಆಸಕ್ತಿ ಹುಟ್ಟಲಿಲ್ಲ. ಯಾವ ಹುಡುಗನ ಕಡೆಗೂ ಆಕೆ ಆಕರ್ಷಿತಳಾಗಲಿಲ್ಲ. ಅವಳಲ್ಲಿ ಹೆಣ್ತನದ ಲವಲವಿಕೆ ಅಷ್ಟೊಂದಿರಲಿಲ್ಲ. ಕಾರಣವಿಲ್ಲದೆ ಅವಳು ಗಂಡು ಪ್ರಾಣಿಯ ನೆರಳನ್ನು ದ್ವೇಷಿಸುತ್ತಿದ್ದಳು. ಯಾವಾಗಲೂ ಆಕೆ ಒಂಟಿಯಾಗಿರಲು ಹಂಬಲಿಸುತ್ತಿದ್ದಳು. ಕಾಲೇಜಿನಲ್ಲಿ ಅವಳ ಕೋಪಕ್ಕೆ ಹೆದರಿ ಯಾರೂ ಅವಳ ಕಾಲೆಳೆಯುವ ಸಾಹಸಕ್ಕೆ ಕೈ ಹಾಕುತ್ತಿರಲಿಲ್ಲ. ಅವಳಿಗೆ ಒನಕೊಬ್ಬಿದೆ, ಅವಳನ್ನು ಪಟಾಯಿಸುವುದು ಸುಲಭವಲ್ಲ ಎಂಬ ಕಾರಣದಿಂದ ಹುಡುಗರು ಅವಳಿಂದ ಸುರಕ್ಷಿತ ಅಂತರ ಕಾಯ್ದುಕೊಂಡು ತೆಪ್ಪಗಿರುತ್ತಿದ್ದರು. ಅದೇ ರೀತಿ ಒಂಟಿತನದಲ್ಲೇ ಆಕೆ ಕಾಲೇಜ್ ಲೈಫನ್ನು ನೀರಸವಾಗಿ ಕಳೆದು ಮದುವೆಯಾಗಿ ಗಂಡನ ಮನೆ ಪಾಲಾದಳು. ರೂಪ ಏನೋ ಮದುವೆಯಾಗಿ ಗಂಡನ ಮನೆ ಸೇರಿದಳು. ಆದರೆ ಗಂಡ ಅವಳ ಮನ ಸೇರಲಿಲ್ಲ. ಅವಳಿಗೆ ಮನೆ, ಮದುವೆ, ಮಕ್ಕಳು ಇತ್ಯಾದಿಗಳಲ್ಲಿ ಒಂಚೂರೂ ಆಸಕ್ತಿ ಇರಲಿಲ್ಲ. ಅವಳ ನಡೆನುಡಿಗಳು ಅವಳ ಗಂಡ ಪ್ರಶಾಂತನಿಗೆ ನೂರಾರು ಅನುಮಾನಗಳನ್ನು ಮೂಡಿಸಿದವು. ರೂಪ ಯಾರನ್ನಾದರೂ ಪ್ರೀತಿಸುತ್ತಿರಬಹುದು, ಅದಕ್ಕೆ ಹೀಗೆ ಸುಮ್ಮನೆ ಸಿಡುಕುತ್ತಾಳೆಂದು ಆತ ಭಾವಿಸಿದನು. ಅದಕ್ಕಾಗಿ ಅವಳು ಒಲಿದು ಬರುವವರೆಗೂ ಅವಳ ಜೊತೆ ದೈಹಿಕ ಸಂಬಂಧ ಬೆಳೆಸದಿರಲು ತೀರ್ಮಾನಿಸಿ ದೂರ ಉಳಿದನು. ಆತ ಅವಳಿಂದ ದೂರ ಉಳಿದರೂ ಸಹ ಆಕೆ ಸುಮ್ಮನೆ ಅವನ ಮೇಲೆ ಸಿಡುಕುತ್ತಲೇ ಇದ್ದಳು. ಅದಕ್ಕಾಗಿ ಆತ ಪತ್ತೆದಾರಿ ಮಾಡಿ ಅವಳ ಪ್ರಿಯಕರನನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಿದನು. ಆದರೆ ಅವನಿಗೆ ಯಾರೂ ಸಿಗಲಿಲ್ಲ. ಏಕೆಂದರೆ ಅವಳಿಗೆ ಪ್ರಿಯಕರ ಇರಲೇ ಇಲ್ಲ. ಅವನ ಪತ್ತೆದಾರಿ ಪ್ರಯತ್ನ ರೂಪಾಳ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿತು. ಪ್ರಶಾಂತನ ಶಾಂತ ಮನಸ್ಸು ರೂಪಾಳ ಕೋಪಕ್ಕೆ ಅಶಾಂತವಾಯಿತು. ಅವನು 108 ರಸಿಕ ಆಸೆಗಳನ್ನು ಕಟ್ಟಿಕೊಂಡು ಅವಳನ್ನು ಮದುವೆಯಾಗಿದ್ದನು. ಆದರೂ ಅವಳ ಮನಸ್ಸನ್ನು ಗೆದ್ದ ನಂತರವೇ ಅವಳ ಮೈ ಮುಟ್ಟುವುದಾಗಿ ಘೋಷಿಸಿಕೊಂಡನು. ರೂಪಾಳಿಗೆ ಏನು ಬೇಕು? ಆಕೆ ಯಾಕೆ ಹೀಗೆ ವೈರಾಗಿಯಂತೆ ಬದುಕುತ್ತಿದ್ದಾಳೆ? ಏನಾಗಿದೆ ಅವಳಿಗೆ ಎಂದೆಲ್ಲ ಆತ ಯೋಚಿಸಿ ತನ್ನ ಮಾನಸಿಕ ನೆಮ್ಮದಿಯನ್ನು ಕೆಡಿಸಿಕೊಂಡನು. ಮದುವೆಯಾಗಿ 6 ತಿಂಗಳು ಕಳೆದರೂ ಸಹ ರೂಪ ತಾನಾಗಿ ಅವನೆಡೆಗೆ ಒಲಿದು ಬರಲಿಲ್ಲ. ಅವರಿಬ್ಬರ ನಡುವೆ ಒಂದು ಮುತ್ತು, ಒಂದು ಅಪ್ಪುಗೆ ಸಹ ಸಾಧ್ಯವಾಗಿರಲಿಲ್ಲ. ಅವಳು ಮನೆ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಆದರೆ ಗಂಡನಿಗೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ. ಅವನನ್ನು ಪ್ರೀತಿಯಿಂದ ನೋಡುತ್ತಿರಲಿಲ್ಲ. ಅದಕ್ಕಾಗಿ ಆತ ರಸಿಕತೆ ಇಲ್ಲದವಳನ್ನು ಕಟ್ಟಿಕೊಂಡು ನನ್ನ ಬಾಳನ್ನು ನರಕ ಮಾಡಿಕೊಂಡೆನಲ್ಲ ಎಂದು ಕೊರಗಲು ಪ್ರಾರಂಭಿಸಿದನು. ಕಾರಣವಿಲ್ಲದೆ ರೂಪ ತನ್ನನ್ನು ದೂರ ತಳ್ಳುತ್ತಿದ್ದಾಳೆ ಎಂಬುದು ಗೊತ್ತಾದಾಗ ಪ್ರಶಾಂತನ ತಾಳ್ಮೆಯ ತಂತಿ ಹರಿಯಿತು. ಅವನು ಅವಳನ್ನು ಪ್ರೀತಿಸುತ್ತಿದ್ದನು. ಅವಳನ್ನು ಖುಷಿ ಖುಷಿಯಾಗಿ ನೋಡಿಕೊಳ್ಳಬೇಕು ಎಂದೆಲ್ಲ ಹಂಬಲಿಸುತ್ತಿದ್ದನು. ಆದರೆ ರೂಪಾಳೆ ಅವಳನ್ನು ದ್ವೇಷಿಸುತ್ತಿದ್ದಳು. ಪ್ರತಿಯೊಂದಕ್ಕೂ ಖ್ಯಾತಿ ತೆಗೆದು ಅವನ ಮೇಲೆ ಸಿಡಿಯುತ್ತಿದ್ದಳು. ಆದರೆ ಅವನಿಗೆ ಅವಳನ್ನು ದ್ವೇಷಿಸಲು ಸಾಧ್ಯವಾಗಲಿಲ್ಲ. ಆತ ರಾತ್ರಿ ಅವಳನ್ನು ಮುಟ್ಟದಿದ್ದರೂ ಆಕೆ ಮುನಿಯುತ್ತಿದ್ದಳು. ಅದಕ್ಕಾಗಿ ಆತ ಅವಳ ಮೇಲಿನ ಕೋಪವನ್ನು ಡೈರಿಯಲ್ಲಿ ಬರೆದಿಡಲು ಪ್ರಾರಂಭಿಸಿದನು. ಅವಳ ಮೇಲೆ ಕೋಪಿಸಿಕೊಂಡು ಬರೆಯಲು ಪ್ರಾರಂಭಿಸುತ್ತಿದ್ದವನು ಕೊನೆಗೆ ರೊಮ್ಯಾಂಟಿಕ್ ಸಾಲುಗಳಿಂದ ಅವಳ ಗುಣಗಾನ ಮಾಡುತ್ತಿದ್ದನು. ಅವಳಂದವನ್ನು ಪದಗಳಲ್ಲಿ ಬಂಧಿಸಿಡಲು ಪ್ರಯತ್ನಿಸುತ್ತಿದ್ದನು. ದೂರದಿಂದಲೇ ಅವಳಂದವನ್ನು ಕಣ್ತುಂಬಿಕೊಂಡು ಕವಿತೆಗಳನ್ನು ಬರೆದು ಪ್ರೇಮ ಲೋಕದಲ್ಲಿ ಕಳೆದು ಹೋಗುತ್ತಿದ್ದನು. ದಿನಗಳೆದಂತೆ ಪ್ರಶಾಂತ ಬರವಣಿಗೆಯಲ್ಲಿ ಪಕ್ವನಾದನು. ಅವನ ಕವನಗಳಲ್ಲಿ ಒಂದು ಸೆಳೆತವಿತ್ತು. ಆತ ಅವುಗಳನ್ನೆಲ್ಲ ಫೇಸ್ಬುಕ್ಕಲ್ಲಿ ಪ್ರಕಟಿಸಲು ಪ್ರಾರಂಭಿಸಿದನು. ಅವನ ಕವನಗಳು ಎಷ್ಟೋ ಕಲ್ಲು ಹೃದಯಗಳನ್ನು ಕರಗಿಸುವಲ್ಲಿ ಯಶಸ್ವಿಯಾದವು. ಆದರೆ ರೂಪಾಳ ಪುಟ್ಟ ಹೃದಯದ ಕದ ತಟ್ಟುವಲ್ಲಿ ವಿಫಲವಾದವು. ಪ್ರಶಾಂತ ನೀರಸ ಸಾಂಸಾರಿಕ ಜೀವನವನ್ನು ಅನುಭವಿಸುತ್ತಾ ಸಾಕಷ್ಟು ರಸಿಕ ಕವನಗಳನ್ನು ಬರೆದು ಲಕ್ಷಾಂತರ ಓದುಗರ ಮನದಾಳದ ಧ್ವನಿಯಾದನು. ಅವನು ಬರೆದ ಪ್ರೇಮ ಕಥೆಗಳು, ರೊಮ್ಯಾಂಟಿಕ್ ಕಥೆಗಳು ಎಷ್ಟೋ ಜೋಡಿಗಳಿಗೆ ಸ್ಫೂರ್ತಿಯಾದವು. ಆದರೆ ರೂಪಾಳಿಗೆ ಅವನ ಕಲೆ ಗೊತ್ತಾಗಲೇ ಇಲ್ಲ. ಅವಳು ಕಾರಣವಿಲ್ಲದೆ ಅವನನ್ನು ದ್ವೇಷಿಸುತ್ತಲೇ ಹೋದಳು. ಆತ ಯಾವುದೇ ಸ್ವಾರ್ಥವಿಲ್ಲದೆ ಅವಳನ್ನು ಪ್ರೀತಿಸುತ್ತಲೇ ಹೋದನು. ರೂಪಾಳ ಮದುವೆಯಾಗಿ 2 ವರ್ಷ ಕಳೆದರೂ ಮನೆಯಲ್ಲಿ ಮಗುವಿನ ಸದ್ದಿಲ್ಲವೆಂಬ ಕಾರಣಕ್ಕೆ ಕೆಲ ಸಂಬಂಧಿಕರು ಅವಳನ್ನು ಕೊಂಕು ಮಾತುಗಳಿಂದ ಚುಚ್ಚಿದರು. ಅವಳಲ್ಲೀಗ ಹೆಣ್ತನ ಸ್ವಲ್ಪ ಜೀವಂತವಾಯಿತು. ಒಂದಿನ ಅವಳ ಗೆಳತಿ ಅವಳನ್ನು ಭೇಟಿಯಾಗಲು ಬಂದಿದ್ದಳು. ಅವಳು ಹೋಗುವಾಗ ಅವಳಿಗೆ ಪ್ರಶಾಂತ ಎದುರಾದನು. ರೂಪಾಳ ಗೆಳತಿ ಅವನನ್ನು ಕಂಡಾಕ್ಷಣ ಅವನಿಗೆ ನಿಮ್ಮಂಥ ಗಂಡನನ್ನು ಪಡೆದ ರೂಪ ನಿಜಕ್ಕೂ ಲಕ್ಕಿ, ಹಾಗೆ ಬರೆಯುತ್ತಲೇ ಇರಿ
ನನಗೆ ನಿಮ್ಮ ರೊಮ್ಯಾಂಟಿಕ್ ಕಥೆಗಳೆಂದರೆ ತುಂಬ ಇಷ್ಟ ಎಂದು ಹೇಳಿ ಅವನನ್ನು ಅಪ್ಪಿಕೊಂಡು ಹೋದಳು. ಅವಳ ವರ್ತನೆ ರೂಪಾಳ ಅನುಮಾನಕ್ಕೆ ಕಾರಣವಾಯಿತು. ಅವಳು ಯಾಕೆ ನನ್ನ ಗಂಡನಿಗೆ ಏನೇನೋ ಹೇಳಿ ಅಪ್ಪಿಕೊಂಡಳು ಎಂಬ ಚಿಂತೆಯಲ್ಲಿ ಆಕೆ ಕಳೆದೋಗಿದ್ದಳು. ಅಷ್ಟರಲ್ಲಿ ಆತ ಊಟ ಮಾಡಿ ನಿದ್ರೆಗೆ ಶರಣಾದನು. ಮದುವೆಯಾಗಿ 2 ವರ್ಷ ಕಳೆದರೂ ರೂಪಾ ಒಮ್ಮೆಯೂ ಪ್ರಶಾಂತನ ರೂಮಿಗೆ ಕಾಲಿಟ್ಟಿರಲಿಲ್ಲ. ಅವಳ ಗೆಳತಿ ಹೇಳಿದ ಮಾತುಗಳು ಅವಳಿಗೆ ಯೋಚಿಸುವಂತೆ ಮಾಡಿದವು. ಅವಳು ಮೊದಲ ಸಲ ಧೈರ್ಯ ಮಾಡಿ ಅವನ ರೂಮಿಗೆ ಮೆಲ್ಲನೆ ಹೆಜ್ಜೆ ಹಾಕಿದಳು. ಆತ ಗಾಢವಾದ ನಿದ್ರೆಯಲ್ಲಿದ್ದನು. ಆಕೆ ಅವನ ರೂಮೆಲ್ಲ ಹುಡುಕಾಡಿದಳು. ಅವಳಿಗೆ ಯಾವ ಸುಳಿವೂ ಸಿಗಲಿಲ್ಲ. ಆಕೆ ನಿರಾಸೆಯಿಂದ ತನ್ನ ರೂಮಿಗೆ ಮರಳಿ ತೆಪ್ಪಗೆ ಮಲಗಿದಳು. ಆದರೆ ಅವಳಿಗೆ ನಿದ್ರೆ ಬರಲಿಲ್ಲ. ಅದಕ್ಕಾಗಿ ಆಕೆ ಫೇಸ್ಬುಕ್ಕನ್ನು ತೆರೆದು ಕುಂತಳು. ಆಗ ಪ್ರಶಾಂತ ಬರೆದ ಪ್ರೇಮ ಕವನಗಳು ಅವಳ ಕಣ್ಣಿಗೆ ಬಿದ್ದವು. ಅವನು ಬರೆದ ರೊಮ್ಯಾಂಟಿಕ್ ಕಥೆಗಳು ಅವಳಲ್ಲಿ ಸತ್ತು ಹೋಗಿದ್ದ ಹೆಂಡತನಕ್ಕೆ ಜೀವ ತುಂಬಿದವು. ಅವಳು ಕಾರಣವಿಲ್ಲದೆ ಅವನನ್ನು ದ್ವೇಷಿಸಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟಳು. ಅವನಂತ ಒಳ್ಳೆ ರೊಮ್ಯಾಂಟಿಕ್ ಗಂಡ ತನಗೆ ಸಿಕ್ಕಿದ್ದು ತನ್ನ ಅದೃಷ್ಟವೆಂದುಕೊಂಡಳು. ರಾತ್ರಿ 11 ಗಂಟೆಯಾಗಿತ್ತು. ಪ್ರಶಾಂತ ಗಾಢವಾದ ನಿದ್ರೆಯಲ್ಲಿದ್ದನು. ಆದರೆ ರೂಪಾಳಿಗೆ ಅವನಿಗೆ ಕ್ಷಮೆ ಕೇಳಿ ಅವನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುವ ಪೋಲಿ ಆಸೆ ಹುಟ್ಟಿಕೊಂಡಿತು. ಆಕೆ ಅವನಿಗೆ, ನಾನು ನಿಮ್ಮನ್ನು ದ್ವೇಷಿಸಿದರೂ ನೀವು ನನ್ನನ್ನು ಪ್ರೀತಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಚಿಕ್ಕವಳಿರುವಾಗ ಲೈಂಗಿಕ ಕಿರುಕುಳವನ್ನು ಅನುಭವಿಸಿದ್ದೆ. ಅದಕ್ಕಾಗಿ ಎಲ್ಲ ಗಂಡಸರನ್ನು ದ್ವೇಷಿಸುತ್ತಿದ್ದೆ. ಆದರೆ ನೀನು ಎಲ್ಲರಂತಲ್ಲ. ನೀನು ನನ್ನನ್ನು ಪ್ರೀತಿಸುತ್ತಿರುವೆ ಎಂಬುದು ನನಗೆ ಗೊತ್ತಿರಲಿಲ್ಲ. ನಿನ್ನ ಕಥೆ ಕವನಗಳಲ್ಲಿ ನೀನು ನನ್ನ ಆರಾಧಿಸಿರುವೆ. ಪ್ಲೀಸ್ ನನ್ನನ್ನು ಒಮ್ಮೆ ಕ್ಷಮಿಸು. ನನ್ನನ್ನು ನಿನ್ನವಳಾಗಿ ಸ್ವೀಕರಿಸು. ಐ ಲವ್ ಯು ಸೋ ಮಚ್ ಎಂದು ಮೆಸೇಜ್ ಮಾಡಿದಳು. ಆದರೆ ಅವಳ ಮೆಸೇಜ್ಗೆ ಪ್ರತ್ಯುತ್ತರ ಬರಲಿಲ್ಲ. ಏಕೆಂದರೆ ಆತ ನಿದ್ರೆಯಲ್ಲಿದ್ದನು. ಆಕೆ 2-3 ಸಲ ಫೋನ್ ಕರೆ ಮಾಡಿ ಅವನನ್ನು ಎಬ್ಬಿಸಿದಳು. ಮಧ್ಯರಾತ್ರಿ ರೂಪಾಳಿಂದ ಅಚಾನಕ್ಕಾಗಿ ಬಂದ ಫೋನ್ ಕಾಲ್ಗಳಿಂದ ಪ್ರಶಾಂತ್ ಗಾಬರಿಗೊಂಡು ಅವಳ ರೂಮಿಗೆ ಧಾವಿಸಿದನು. ಆಕೆ ಅವನದ್ದೇ ದಾರಿ ಕಾಯುತ್ತಾ ಬಾಗಿಲಲ್ಲಿ ನಿಂತುಕೊಂಡಿದ್ದಳು. ಅವಳ ನಗುಮುಖ ನೋಡಿ ಅವನ ಆತಂಕ ಸ್ವಲ್ಪ ದೂರಾಯಿತು. ಅವಳು ಯಾಕೆ ಮಧ್ಯರಾತ್ರಿ ಕರೆ ಮಾಡಿದ್ದಾಳೆ ಎಂಬುದು ಅವನಿಗೆ ತಿಳಿಯದಾಯಿತು. ಅದಕ್ಕಾಗಿ ಆತ ಅವಳನ್ನು ನೋಡುತ್ತಾ ಗರಬಡಿದವನಂತೆ ನಿಂತನು. ಆಕೆ ಅವನಿಗೆ ಮೊಬೈಲ್ನಲ್ಲಿ ಬಂದ ಮೆಸೇಜನ್ನು ಓದಲು ಹೇಳಿದಳು. ಅವಳು ಕಳಿಸಿದ ಮೆಸೇಜನ್ನು ಓದಿ ಆತ ಸ್ವರ್ಗ ಸಿಕ್ಕಷ್ಟು ಸಂತೋಷಪಟ್ಟು ಆನಂದ ಬಾಷ್ಪಗಳನ್ನು ಸುರಿಸಿದನು. ಖುಷಿಯಲ್ಲಿ ಅವಳನ್ನು ಅಪ್ಪಿಕೊಂಡು ಮುದ್ದಾಡಿದನು. ರೂಪಾ ಅವನಿಗೆ ಇಷ್ಟೊಂದು ಪ್ರೀತಿ ಇಟ್ಟುಕೊಂಡು ಯಾಕೋ ನನಗೆ ಹೇಳಲಿಲ್ಲ ಎಂದು ಕೇಳಿದಳು. ಅದಕ್ಕಾತ, ನಿನ್ನ ಕೋಪದ ಮುಂದೆ ನನ್ನ ಪ್ರೀತಿ ಉಸಿರುಗಟ್ಟಿ ಒದ್ದಾಡುತ್ತಿತ್ತು ಎಂದು ಹೇಳುತ್ತಿದ್ದನು. ಅಷ್ಟರಲ್ಲಿ ಆಕೆ ಅವನಿಗೆ, ನಿನ್ನ ಪ್ರೀತಿಗೆ ನನ್ನ ಕೋಪವನ್ನು ಕೊಲ್ಲುವ ತಾಕತ್ತಿದೆ ಕಣೋ. ನಿನ್ನ ಕತೆ ಕವನಗಳಲ್ಲಿ ನನ್ನನ್ನು ರೊಮ್ಯಾಂಟಿಕ್ ರಾಣಿ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಕಣೋ ಎಂದು ಹೇಳಿ ಅವನನ್ನು ಅಪ್ಪಿಕೊಂಡು ಮುತ್ತಿಟ್ಟಳು. ಮುಟ್ಟದೇನೆ ಮುನಿಯುತ್ತಿದ್ದ ಮಡದಿ ಮುತ್ತಿಟ್ಟು ಮುದ್ದು ಮಾಡುತ್ತಿರುವುದನ್ನು ಆತ ನಂಬದಾದನು. ಮೊದಲ ಸಲ ಅವಳಲ್ಲಿನ ಹೆಂಡತನ ಹಸಿರಾಗಿತ್ತು. ಮನಸ್ಸು ಗೆದ್ದವನ ಮನಸ್ಸನ್ನು ಖುಷಿಪಡಿಸಲು ಆಕೆ ತನ್ನ ನಾಚಿಕೆಯನ್ನು ತ್ಯಾಗ ಮಾಡಿ ಅವನಿಗೆ ತನ್ನನ್ನು ಸಮರ್ಪಿಸಿಕೊಂಡಳು. ಅವನು ಇಷ್ಟು ದಿನ ಕತೆಗಳಲ್ಲಿ ಬರೆದ ಎಲ್ಲ ಕಾಲ್ಪನಿಕ ರಸಿಕತೆಗಳನ್ನು ನೈಜವಾಗಿ ಅನುಭವಿಸಿದನು. ರೂಪಾಳ ಪ್ರೀತಿಯ ಅಮಲಿನಲ್ಲಿ ಪ್ರಶಾಂತ ಬರೆಯುವುದನ್ನು ನಿಲ್ಲಿಸಿದನು. 2-3 ತಿಂಗಳು ಕಳೆದರೂ ಆತ ಹೊಸ ಕಥೆಯನ್ನು ಬರೆಯದಿದ್ದಾಗ ರೂಪಾಳ ಗೆಳತಿ ಅವಳಿಗೆ ಕರೆ ಮಾಡಿ, ಏನೇ ನೀನು ನಿನ್ನ ಗಂಡನಿಗೆ ಏನು ಮಾಡಿದೆ, ಯಾಕೆ ಅವನು ಏನು ಬರಿತಾ ಇಲ್ಲ ಎಂದು ಕೇಳಿ ಕಾಲೆಳೆದಳು. ರೂಪ ಪ್ರಶಾಂತನಿಗೆ ಯಾಕೆ ಬರಿತಾ ಇಲ್ಲ ಎಂದು ಕ್ಲಾಸ್ ತೆಗೆದುಕೊಂಡಳು. ಅವಳ ಆಸೆಯಂತೆ ಆತ ಮತ್ತಷ್ಟು ರೊಮ್ಯಾಂಟಿಕ್ ಆಗಿ ಬರೆಯಲು ಶುರು ಮಾಡಿದನು. ಅವಳ ಮೇಲಿನ ಕೋಪ ಶಬ್ದಗಳಲ್ಲಿ ಸಿಡಿದು ಪ್ರೀತಿಯಾಗಿ ಅವನಿಗೆ ಎಲ್ಲವನ್ನು ತಂದುಕೊಟ್ಟಿತು. ರೂಪಾಳ ಕೋಪದ ಶಾಪ ಅವನ ಪಾಲಿಗೆ ವರವಾಯಿತು. ರೂಪಾ ಅವನನ್ನು ಅಪರೂಪವಾಗಿ ನೋಡಿಕೊಂಡಳು. ಅವನು ಹಾಗೆಯೇ ಬರೆಯುತ್ತಾ ಲಕ್ಷಾಂತರ ಪ್ರೇಮಿಗಳ ನೆಚ್ಚಿನ ಬರಹಗಾರನಾಗಿ ನಾಡಿನಾದ್ಯಂತ ದೊಡ್ಡ ಹೆಸರು ಸಂಪಾದಿಸಿದನು. ಮುಂದೆ ಅವನಿಗೆ ರೋರಿಂಗ್ ಕ್ರಿಯೇಷನ್ಸ್ ಫಿಲಮ್ಸ್ ಮೂಲಕ ಸಿನಿಮಾಗಳಲ್ಲಿ ಬರೆಯುವ ಅವಕಾಶ ಸಿಕ್ಕಿತು. ಆತ ಎಲ್ಲರ ಮನಸ್ಸಿನ ಮಾತಾದನು. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಜೊತೆಗೆ ಈ ಕಥೆಯನ್ನು ಶೇರ್ ಮಾಡಿ. ಧನ್ಯವಾದಗಳು.